ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ವರಮಹಾಲಕ್ಷ್ಮಿ ದೇವಿಗೆ ಗಾಜಿನ ಮಾಲೆ ಯಾವ ರೀತಿ ಮಾಡೋದು ಅಂಥೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ. ಮೊದಲಿಗೆ ಇಲ್ಲಿ ನಾನು ಗಾಜಿನ ಬಳೆಗಳನ್ನು ತೊಗೊಂಡಿನಿ. ಅದೇ ರೀತಿ ಲೇಸನ್ನು ಕೂಡ ನಾನು ತೊಗೊಂಡಿನಿ. ಲೇಸರ ತೊಗೋಬೋದು, ಇಲ್ಲಾಂದ್ರೆ ಉಲ್ಲನ್ ದಾರ ಇರುತ್ತಲ್ಲ ಫ್ರೆಂಡ್ಸ, ಅದನ್ನಾದರೂ ತೊಗೋಬೋದು. ನಾನಿಲ್ಲಿ ಲೇಸನ್ನು ತೊಗೊಂಡ್ಬಿಟ್ಟು ಗಾಜಿನ ಮಾಲೆ ಮಾಡಾಕತ್ತೀನಿ. ಮೊದಲಿಗೆ ಈ ರೀತಿ ನಾನು ಲೇಸಲ್ಲಿ ನಾನು ಮೊದಲಿಗೆ ಒಂದು ಬಳೆನ ಹಾಕಿಬಿಟ್ಟು ನಾನು 2 ಗಂಟನ್ನು ಹಾಕ್ತೀನಿ ಫ್ರೆಂಡ್ಸ. ಮೊದಲಿಗೆ ಅಂದ್ರೆ ಮಾಲೆ ಗಟ್ಟಿಯಾಗಿ ಬರಬೇಕಂತಂದ್ರೆ ಈ ರೀತಿ ನಾನು ಮೊದಲಿಗೆ 2 ಗಂಟನ್ನು ನಾನು ಈ ರೀತಿ ಹಾಕ್ತೀನಿ. ಆ ನಂತರ 2 ಗಂಟನ್ನು ಹಾಕಿದ ನಂತರ ಇಲ್ಲಿ ನಾನು ಮತ್ತೊಂದು ಬಳೆನ ತೊಗೊಂಡ್ಬಿಟ್ಟು ನಾನು ಲೇಸನ್ನು ಅದರೊಳಗಡೆ ಈ ರೀತಿ ಹಾಕ್ಬಿಟ್ಟು ನಾನು ಮತ್ತು ಆ ಲೇಸನ್ನು ನಾನು ನೋಡ್ತಿರ್ಬೋದು, ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಈ ರೀತಿ ನಾನು ಲೇಸನ್ನು ಒಳಗಡೆ ಹಾಕ್ಬಿಟ್ಟು ಮತ್ತೆ ನಾನು ಹೊರಗಡೆ ಈ ರೀತಿ ತೆಗಿತೀನಿ ಫ್ರೆಂಡ್ಸ. ಇದೇ ರೀತಿ ನಾವು ಎಲ್ಲ ಬಳೆಗಳನ್ನು ಹಾಕ್ಕೊಂಡ್ಬಿಟ್ಟು ಈ ಗಾಜಿನ ಮಾಲೆಯನ್ನು ನಾವು ರೆಡಿ ಮಾಡ್ಕೋಬೋದು. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ, ನಾನು ನಿಧಾನಕ್ಕೆ ತೋರಿಸಾಕತ್ತೀನಿ. ಈ ರೀತಿ ನಾವು ಗಾಜಿನ ಬಳೆಯೊಳಗೆ ಲೇಸನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಅದನ್ನು ನಾವು ಈ ರೀತಿ ಒಳಗಡೆ ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಒಳಗಡೆ ತೊಗೊಂಡ್ಬಿಟ್ಟು ಮತ್ತು ನಾವು ಇದನ್ನು ಈ ರೀತಿ ಹೊರಗಡೆ ಈ ರೀತಿ ತೊಗೋಬೇಕು. ಈ ರೀತಿ ನಾವು ಸ್ವಲ್ಪ ಬಿಗಿಯಾಗಿ ತೊಗೋಬೇಕು ಫ್ರೆಂಡ್ಸ. ನಾವು ಲೂಸ್ ಬಿಟ್ಕೊಂಡ್ವಿ ಅಂತಂದ್ರೆ ಮಾಲೆ ಅನ್ನೋದು ಲೂಸ್ ಆಗಿ ಬರುತ್ತೆ. ಹಾಗಾಗಿ ನಾವು ಈ ರೀತಿ ಎಳ್ಕೊಳ್ಳೋ ಮುಂದಾಗ ಒಂದು ಸ್ವಲ್ಪ ಬಿಗಿಯಾಗಿ ಕಟ್ಕೋಬೇಕು. ಹೂವು ಕಟ್ತಿರ್ತೀವಲ್ಲ ಫ್ರೆಂಡ್ಸ, ಇದು ಒಂದು ಸ್ವಲ್ಪ ಅದೇ ರೀತಿ ಬರ್ತದೆ. ವರಮಹಾಲಕ್ಷ್ಮಿ ದೇವಿಗೆ ನಾವು ಗಾಜಿನ ಮಾಲೆಯನ್ನು ನಾವು ಈ ರೀತಿ ಹಸಿರು ಬಳೆ ಏನಾದರೂ ಉಪಯೋಗ ಮಾಡಿಬಿಟ್ಟು ಮಾಡ್ಬೋದು, ಇಲ್ಲಾಂದ್ರೆ ಚುಕ್ಕಿ ಬಳೆ ಅಂತ ಬರ್ತಾವಲ್ಲ ಫ್ರೆಂಡ್ಸ್, ಅವಕ್ಕೂರ್ನಾದರೂ ಬಳಸ್ಕೊಂಡ್ಬಿಟ್ಟು ನಾವು ಈ ರೀತಿ ಮಾಲೆನ ಮಾಡ್ಬೋದು. ಅದರಲ್ಲೂ ಮುತ್ತೈದೆಯರಿಗೆ ಹಸಿರು ಬಳೆ ಅಂತಂದ್ರೆ ಶ್ರೇಷ್ಠ ಅಲ್ಲ. ಆದ ಕಾರಣ ನಾನಿಲ್ಲಿ ವರಮಹಾಲಕ್ಷ್ಮಿ ತಾಯಿಗೆ ನಾನು ಇಲ್ಲಿ ಹಸಿರು ಬಳೆಯನ್ನು ಹಾಕ್ಬಿಟ್ಟು ನಾನು ಗಾಜಿನ ಮಾಲೆಯನ್ನು ರೆಡಿ ಮಾಡ್ಕೊಳಕತ್ತೀನಿ. ನೋಡ್ತಿರ್ಬೋದು ಇಲ್ಲಿ ಯಾವ ರೀತಿ ಎಲ್ಲ ಗಂಟುಗಳ ಅಂದ್ರೆ ಯಾವ ರೀತಿ ಕ್ರಾಸ್ ಆಗಿ ಬಂದಾವ ಅಂಥೇಳಿ. ಇದೇ ರೀತಿಯೇ ನಾವು ಎಲ್ಲ ಬಳೆಗಳನ್ನು ಹಾಕ್ಕೊಂಡ್ಬಿಟ್ಟು ಈ ಗಾಜಿನ ಮಾಲೆನ ನಾವು ರೆಡಿ ಮಾಡ್ಕೋಬೋದು. ಇದೆಲ್ಲ ನಾವು ಹಾರನ ಅದನ್ನೆಲ್ಲ ಉಪಯೋಗ ಮಾಡಿಬಿಟ್ಟು ಆ ತಾಯಿಗೆ ಹಾಕ್ತೀವಿ. ಅದ್ರ ಬದಲಾಗಿ ನಾವು ಈ ರೀತಿ ನಾವು ಮನೆಯಲ್ಲೇ ಗಾಜಿನ ಬಳೆಯಿಂದ ಮಾಲೆನ ಮಾಡಿಬಿಟ್ಟು ಆ ತಾಯಿಗೆ ಹಾಕಿದ್ವಿ ಅಂತಂದ್ರೆ ಅದು ಶ್ರೇಷ್ಠವಾದ ಪೂಜೆ ಅಂತ ಅನಿಸ್ಕೋತದ ಫ್ರೆಂಡ್ಸ. ಇಲ್ಲಿ ನೋಡ್ತಿರ್ಬೋದು, ಮಾಡೋದಂದ್ರೆ ತುಂಬ ಅಂದರೆ ತುಂಬಾ ಈಸಿ. ನೀವು ಕೂಡ ಮನೆಯಲ್ಲಿ ಒಂದು ಸಲ ಪೂಜೆ ಇದ್ದಾಗ ಈ ರೀತಿ ಗಾಜಿನ ಮಾಲೆನ ಮಾಡಿಬಿಟ್ಟು ಆ ತಾಯಿಗೆ ಹಾಕ್ಬೋದು. ವರಮಹಾಲಕ್ಷ್ಮಿ ಹಬ್ಬ ಬಂತಂದ್ರೆ ಹೆಣ್ಮಕ್ಳಿಗೆ ಏನೋ ಒಂಥರ ಸಂಭ್ರಮ. ಅದರಲ್ಲೂ ವರಮಹಾಲಕ್ಷ್ಮಿ ತಾಯಿಗೆ ಎಷ್ಟು ಅಲಂಕಾರ ಮಾಡಿದರೂ ಸಾಲೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಈ ರೀತಿ ಮನೆಯಲ್ಲೇ ನಾವು ಗಾಜಿನ ಮಾಲೆ ಹಾಕಿ ಆ ತಾಯಿಗೆ ಅರ್ಪಿಸೋದ್ರಿಂದ ಪೂಜೆ ಶ್ರೇಷ್ಠ ಅಂತ ಅನಿಸ್ಕೋತದ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸಾಕ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.